ನಮಸ್ಕಾರ ಮಹಾಜನಗಳೇ. ಇವತ್ತು ನವರಾತ್ರಿ 2ನೇ ದಿನ. ಇಂದು ನಿಮಗೆ ಬೆಂಗಳೂರಿನ ಮಲ್ಲೇಶ್ವರಂನ ಸುಪ್ರಸಿದ್ಧ ದೇವಾಲಯವಾದ ಶ್ರೀ ಗಂಗಮ್ಮ ದೇವಿಯ ದೇವಾಲಯವನ್ನು ನೋಡೋಣ. ದೇವಾಲಯವು ದಸರಾ ನವರಾತ್ರಿಯ ಪ್ರಯುಕ್ತ ತುಂಬ ಸುಂದರವಾಗಿ ಅಲಂಕರಿತಗೊಂಡಿದೆ. ನೀವು ಈಗ ನೋಡಬಹುದು ದೇವಾಲಯವು ಎಷ್ಟು ವಿಜೃಂಭಣೆಯಾಗಿ ಅಲಂಕರಿತಗೊಂಡಿದೆ ಎಂದು. ಇಂದು ನಾವು ದೇವಾಲಯವನ್ನು ನೋಡುತ್ತಾ 2ನೇ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ನವರಾತ್ರಿ ಹಬ್ಬವು ದುರ್ಗಾದೇವಿಯ 9 ರೂಪಗಳ ಆಧಾರವಾಗಿ ಸಮರ್ಪಿತವಾಗಿದೆ. ಪ್ರತಿದಿನವೂ ಅವಳ ವಿಭಿನ್ನ ರೂಪವೆಂದು ಪೂಜಿಸುತ್ತಾರೆ. 2ನೇ ದಿನವು ಇತಿಹಾಸದ ಮುಖ್ಯವಾಗಿ ಬ್ರಹ್ಮಚಾರಿಣಿ ದೇವಿಯ ಪೌರಾಣಿಕ ಮತ್ತು ತಪಸ್ಸಿನ ಬಗ್ಗೆ ಹೇಳಲಾಗುತ್ತದೆ. ಬ್ರಹ್ಮಚಾರಿಣಿ ದೇವಿ ಎಂಬುವವರು ದುರ್ಗಾದೇವಿಯ ದ್ವಿತೀಯ ರೂಪ. ಅವಳ ಇತಿಹಾಸವು ದಕ್ಷಿಣ ಕಾಲದಲ್ಲಿ ಬರುವ ಶೈವ ಪುರಾಣ, ದೇವಿ ಭಾಗವತ ಮುಂತಾದ ಪೌರಾಣಿಕ ಗ್ರಂಥಗಳಲ್ಲಿ ಕಾಣಸಿಗುತ್ತದೆ. ಇತಿಹಾಸ ತಿಳಿಯಬೇಕೆಂದರೆ ಹಿಮವನ್ ಮತ್ತು ಮೈನಾದ ಪುತ್ರಿ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯ ಪರ್ವತದ ರಾಜನು ಮತ್ತು ರಾಣಿ ಮೇನಾದ ಪುತ್ರಿಯಾಗಿದ್ದಳು. ಇವಳನ್ನು ಹಿಮವತಿ ಅಥವಾ ಪಾರ್ವತಿ ಎಂದು ಕರೆಯಲಾಗುತ್ತದೆ. ಸತಿ ಶಿವನ ಮೊದಲ ಪತ್ನಿ. ತನ್ನ ಜೀವತ್ಯಾಗ ಮಾಡಿದ ನಂತರ ಅವಳು ಪುನರ್ಜನ್ಮ ಪಡೆದು ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಪಾರ್ವತಿ ಶಿವನನ್ನು ಪತಿಯಾಗಿ ಪಡೆಯಲು ಭೀಕರ ತಪಸ್ಸು ಮಾಡುತ್ತಾಳೆ. ವರ್ಷಗಟ್ಟಲೆ ಆಹಾರವಿಲ್ಲದೆ ಕಠಿಣ ಧ್ಯಾನದಲ್ಲಿ ತೊಡಗಿದ್ದಳು. ಈ ತಪಸ್ಸಿನ ಸಂದರ್ಭದಲ್ಲಿ ಅವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ದೊರೆಯಿತು. ಅದು ತಪಸ್ವಿಯಾಗಿ ಬ್ರಹ್ಮಚರ್ಯ ವ್ರತ ಪಾಲಿಸಿದವಳನ್ನು ಸೂಚಿಸುತ್ತದೆ. ಅವಳ ಶ್ರದ್ಧೆ, ತಪಸ್ಸು ಮತ್ತು ಅಡಿಗಟ್ಟದ ಧೈರ್ಯದಿಂದ ಶಿವನು ಸಂತೋಷಗೊಂಡು ಅವಳನ್ನು ಒಪ್ಪಿಕೊಳ್ಳುತ್ತಾನೆ. ಬ್ರಹ್ಮಚಾರಿಣಿಯ ದೇವಿಯ ಲಕ್ಷಣಗಳೇನೆಂದರೆ ಎಡಗೈಯಲ್ಲಿ ಜಪಮಾಲೆ, ಬಲಗೈಯಲ್ಲಿ ಕಾಮಂಡಲ, ಶಾಂತ ತಪೋನಿಷ್ಠ ರೂಪ, ಧೈರ್ಯ, ನಿಯಮ, ಶ್ರದ್ಧೆ ಮತ್ತು ತಪಸ್ಸಿನ ಸಂಕೇತ. ನವರಾತ್ರಿ 2ನೇ ದಿನದ ತಾತ್ಪರ್ಯ. ಈ ದಿನ ನಮ್ರತೆ, ಆತ್ಮನಿರ್ಣಯ ಮತ್ತು ದೃಢ ಸಂಕಲ್ಪ ಈ ತತ್ವಗಳನ್ನು ಅಭ್ಯಾಸ ಮಾಡುವ ದಿನ. ವಿದ್ಯಾರ್ಥಿಗಳು, ಸಾಧಕರು ಮತ್ತು ಯೋಗಿಗಳಿಗೆ ಈ ದೇವಿಯ ಆರಾಧನೆ ಬಹು ಪ್ರಮುಖವಾದದ್ದು. ಜೀವನದಲ್ಲಿ ಗುರಿಯನ್ನು ಸಾಧಿಸಲು ಬೇಕಾದ ಶಕ್ತಿ ಮತ್ತು ಧೈರ್ಯ ಈ ರೂಪದಿಂದ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಬ್ರಹ್ಮಚಾರಿಣಿ ಎಂಬ ಪದದ ಅರ್ಥ ತಪಸ್ವಿನಿ ಅಥವಾ ಬ್ರಹ್ಮಚಾರ್ಯ ಪಾಲಿಸುವವಳು ಎಂದು. ಇವಳನ್ನು ಪೂಜಿಸುವ ಮೂಲಕ ಭಕ್ತರಿಗೆ ತಪಸ್ಸು ಮತ್ತು ಶ್ರದ್ಧೆ ಬೆಳೆಯುತ್ತದೆ. ವರ್ಣಧಾರಣೆಯ ಬಗ್ಗೆ ತಿಳಿದುಕೊಳ್ಳೋಣವೆಂದರೆ ಈ ದಿನ ಬಿಳಿ ಬಣ್ಣ ಶುಭವಾಗಿದೆ. ಶುಭ ಸಂಕೇತ, ಶ್ರದ್ಧತೆಯ ಸಂಕೇತವಾಗಿದೆ. ನೋಡಿ, ಈಗ ದೇವಾಲಯವನ್ನು ನೀವು ಸುಂದರವಾದ ದೇವಾಲಯವನ್ನು ನೀವು ನೋಡಬಹುದು. ನವರಾತ್ರಿಯ ದಿನ ಈ ದೇವಾಲಯಕ್ಕೆ ಬಂದರೆ ಎಷ್ಟು ಅದ್ಭುತವಾದ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಳಬಹುದು. ದೇವಿಯ ಪ್ರತಿದಿನವೂ ವಿಶೇಷ ಅಲಂಕಾರದಿಂದ ಕೂಡಿರುತ್ತದೆ. ಭಕ್ತ ಸಾಗರವೇ ದೇವಾಲಯಕ್ಕೆ ಹರಿದು ಬರುತ್ತದೆ. ಈ ಗಂಗಮ್ಮ ದೇವಾಲಯವು ಸುಮಾರು ವರ್ಷಗಳ ಇತಿಹಾಸವಿದೆ. ಸುಮಾರು 100 ವರ್ಷಗಳ ಇತಿಹಾಸವಿದೆ. ನೋಡಿ, ದೇವಾಲಯ ಎಷ್ಟು ಸುಂದರವಾಗಿ ಅಲಂಕರಿತಗೊಂಡಿದೆ. ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಲೈನಲ್ಲಿ ನಿಂತುಕೊಂಡು ಕಾಯುತ್ತಾ ಆ ನಂತರ ದೇವಿಯ ದರ್ಶನವನ್ನು ಪಡೆದುಕೊಂಡು ಬರುತ್ತಿರುತ್ತಾರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುವೆ. ಎಲ್ಲರಿಗೂ ಶುಭವಾಗಲಿ.